ಇವರನ್ನ ರಾಜಕಾರಣಿಗಳ ಚಾಕ್ಲೇಟ್ ಹೀರೋ ಅಂತಾನೆ ಕರೆಯುತ್ತಾರೆ. ಇವರನ್ನ ಭವಿಷ್ಯದ ಕರ್ನಾಟಕದ ಮುಖ್ಯಮಂತ್ರಿ ಅಥವಾ ದೇಶದ ಪ್ರಧಾನಮಂತ್ರಿ ಎಂದೇ ಕೆಲವರು ಹಂಬಲಿಸುತ್ತಾರೆ. ಹೌದು, ಅವರೇ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಅವರ ಮೂಲ ಹೆಸರು ಲಕ್ಷ ಸೂರ್ಯನಾರಾಯಣ ತೇಜಸ್ವಿ. ಇವರ ಹುಟ್ಟಿದ್ದು ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಎಂದೇ ಕರೆಯಲ್ಪಡುವ ಚಿಕ್ಕಮಗಳೂರಿನಲ್ಲಿ 1990 ನವೆಂಬರ್ 16ನೇ ತಾರೀಕು. ಇವರ ತಂದೆ LV ಸೂರ್ಯನಾರಾಯಣ, ತಾಯಿ ರಮಾ ಸೂರ್ಯನಾರಾಯಣ. ತೇಜಸ್ವಿ ಸೂರ್ಯ 9ನೇ ವಯಸ್ಸಿನ ವಿದ್ಯಾರ್ಥಿಯಾಗಿದ್ದಾಗ ಇವರು ಬಿಡಿಸಿದ 17 ವರ್ಣಚಿತ್ರಗಳನ್ನ ಮಾರಾಟ ಮಾಡಿ ₹1220 ಸಂಗ್ರಹಿಸಿದ್ದು ಮತ್ತು ಅವರ ಶಾಲೆಯ ಪ್ರಾಂಶುಪಾಲಕರ ಮೂಲಕ ಅವರು ಕಾರ್ಗಿಲ್ ಪರಿಹಾರ ನಿಧಿಗೆ ದಾನವನ್ನ ಮಾಡಿದ್ದರು. ನಂತರ 2001ರಲ್ಲಿ ತ್ಯಾಗರಾಜನಗರದ ಶ್ರೀ ಕುಮಾರನ್ ಸ್ಕೂಲ್ ನಲ್ಲಿ ಓದುತ್ತಿರುವಾಗ ಸೃಜನಶೀಲ ವೈಜ್ಞಾನಿಕ ನಾವೀನ್ಯತೆಗಾಗಿ ಅವರಿಗೆ ರಾಷ್ಟ್ರೀಯ ಬಾಲಶ್ರೀ ಗೌರವವನ್ನ ಕೂಡ ನೀಡಲಾಗಿತ್ತು. ಇಲ್ಲಿ ನೀವು ಗುರುತಿಸಿಕೊಳ್ಳಬಹುದು, ಶಾಲೆಯಲ್ಲಿ ಇದ್ದಾಗಲೇ ಈ ಹುಡುಗ ತನ್ನ ದೇಶಭಕ್ತಿಯನ್ನ ಮೆರೆದಿದ್ದ ಅಂದ್ರೆ ತಪ್ಪಾಗಲಾರದು. ಅವರ ತಂದೆ ಹೇಳುವ ಪ್ರಕಾರ ಯಾವಾಗಲೂ ಇವರು ದೇಶಭಕ್ತಿಯ ಗೀತೆಗಳನ್ನೇ ಕೇಳುತ್ತಿದ್ದರು ಹಾಗೂ ದೇಶಭಕ್ತಕ್ಕೆ ಸಂಬಂಧಪಟ್ಟ ಸಿನಿಮಾಗಳನ್ನ, ನಾಟಕಗಳನ್ನ ಮತ್ತು ಪುಸ್ತಕಗಳನ್ನ ಯಾವಾಗಲೂ ಓದುತ್ತಿದ್ದರು. ಇವರು ಹೆಚ್ಚಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನ ಕಥೆ ಅಂದ್ರೆ ಬಯೋಗ್ರಫಿಗಳನ್ನ ಓದುತ್ತಿದ್ದರಂತೆ. ಅವರ ಪ್ರಕಾರ ಅವರು ಹೆಚ್ಚಾಗಿ ಓದಿದ್ದು ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದ ಹಾಗೂ ವೀರ್ ಸಾವರ್ಕರ್ ಅವರ ಬಯೋಗ್ರಫಿಗಳನ್ನ ಹೆಚ್ಚಾಗಿ ಓದುತ್ತಿದ್ದರಂತೆ. ಯಾರು ಕೂಡ ಇವರಿಗೆ ದೇಶಭಕ್ತಿಯನ್ನ ಕಲಿಸಿಲ್ಲ ಅನ್ನೋದು ಇವರ ತಂದೆಯ ಇನ್ನೊಂದು ಮಾತಾಗಿದೆ. ತೇಜಸ್ವಿ ಸೂರ್ಯ ಅವರಿಗೆ ಉಪ್ಪಿಟ್ಟು ಅಂದರೆ ಪಂಚಪ್ರಾಣವಂತೆ. ಎನಿ ಟೈಮ್ ಎನಿ ಡೇ ಉಪ್ಪಿಟ್ಟು ಸಿಕ್ಕರೆ ಅದೇ ಸ್ವರ್ಗ ಅಂತ ಹೇಳುತ್ತಾರೆ. ದೆಹಲಿಯಲ್ಲಿ ಇದ್ದಾಗ ಕೆಲವೊಮ್ಮೆ ಅವರಿಗೆ ಉಪ್ಪಿಟ್ಟು ಸಿಗದೇ ಇದ್ದಾಗ ತಾವೇ ತಮ್ಮ ಸಂಸದರ ಮನೆಯಲ್ಲಿ ಖುದ್ದಾಗಿ ಉಪ್ಪಿಟ್ಟು ಮಾಡುತ್ತಾರೆ ಅನ್ನುವುದು ಅವರ ಜೊತೆಗಿರುವ ಹಲವಾರು ರಾಜಕಾರಣಿಗಳು ಈ ವಿಷಯವನ್ನ ಹೇಳಿಕೊಂಡಿದ್ದಾರೆ. ಅವರು ಅಚ್ಚುಕಟ್ಟಾಗಿ ಅಡುಗೆಯನ್ನ, ರುಚಿ ರುಚಿಯಾದ ಅಡುಗೆಯನ್ನು ಕೂಡ ಮಾಡುತ್ತಾರೆ ಅನ್ನುವುದು ಇವರ ಸ್ನೇಹಿತರ ಒಂದು ಮಾತಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಚಿತ್ರವನ್ನ ತೇಜಸ್ವಿ ಸೂರ್ಯ ಅವರು ಸುಮಾರು 20ರಿಂದ 25 ಬಾರಿ ನೋಡಿದ್ದಾರೆ. ಅದರಲ್ಲಿರುವ ಹಾಡು ನಾವಾಡುವ ನುಡಿ ಗಂಧದ ನುಡಿ ಹಾಡನ್ನ ಸದಾ ಕಾಲ ಅವರು ಹಾಡುತ್ತಿದ್ದರು ಅಂತ ಅವರ ಕುಟುಂಬಸ್ಥರು ಕೂಡ ಹೇಳುತ್ತಾರೆ. ಆದರೆ ತಮ್ಮ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಭೇಟಿ ಮಾಡದೇ ಇರುವುದು ಅವರಿಗೆ ಈಗಲೂ ಕೂಡ ನೋವಿದೆ ಅನ್ನುತ್ತಾರೆ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಅವರಿಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ. ಅದರಲ್ಲೂ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅಂದರೆ ಅವರಿಗೆ ದೇವರ ಸಮಾನವೇ ಅನ್ನುತ್ತಾರೆ. ಅವರ ರೂಮುಗಳಲ್ಲಿ ಹೆಚ್ಚಾಗಿ ತೆಂಡೂಲ್ಕರ್ ಅವರ ಫೋಟೋಗಳನ್ನ, ಪೋಸ್ಟರ್ ಗಳನ್ನ ಯಾವಾಗಲೂ ಅಂಟಿಸುತ್ತಿದ್ದರು ಅನ್ನುವ ಮಾತಿದೆ. ಒಂದು ವೇಳೆ ಸಚಿನ್ ತೆಂಡೂಲ್ಕರ್ ಆಡುತ್ತಾ ಇದ್ದರೆ ಟಿವಿ ಬಿಟ್ಟು ಎಲ್ಲಿಯೂ ಹೋಗುತ್ತಿರಲಿಲ್ಲವಂತೆ. ಸಚಿನ್ ಆಡುತ್ತಿದ್ದರೆ ಅವರಿಗೆ ರೋಮಗಳು ರೋಮಾಂಚನವಾಗುತ್ತಿತ್ತು ಅಂತ ಅವರ ತಾಯಿ ಹೇಳುತ್ತಾರೆ. ಅದರಲ್ಲೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದರೂ ಮುಗಿದೇ ಹೋಯಿತು. ಆ ದಿನ ಪೂರ್ತಿ ಟಿವಿಯ ಮುಂದನೆ ಕುಳಿತುಕೊಳ್ಳುತ್ತಿದ್ದರು ಎಂದು ಹೇಳುತ್ತಾರೆ. ತೇಜಸ್ವಿ ಸೂರ್ಯ ಬೆಂಗಳೂರಿನಲ್ಲಿ ಹಲವಾರು ಬಾರಿ ಕ್ರಿಕೆಟ್ ಅನ್ನು ಶಾಲೆಯಲ್ಲಿ ಹಾಗೂ ಕಾಲೇಜು ಸಮಯದಲ್ಲಿ ಆಡಿದ್ದು ಉಂಟು. ಆದರೆ ಯಾವತ್ತೂ ಅವರು ಕ್ರಿಕೆಟ್ ಆಟಗಾರನಾಗಬೇಕೆಂದು ಬಯಸಿಲ್ಲ ಅನ್ನೋದು ಇನ್ನೊಂದು ವಿಚಾರ. ತೇಜಸ್ವಿ ಸೂರ್ಯ ತಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದೇಶ ಸೇವೆ ಮಾಡಬೇಕೆನ್ನುವುದು ಅವರಲ್ಲಿ ಇರುತ್ತಿತ್ತು. ಹೇಗಾದರೂ ಮಾಡಿ ಒಂದಿಲ್ಲ ಒಂದು ದಿವಸ ಸೇನೆಯಲ್ಲಿ ಸೇರಬೇಕು ಅಥವಾ ಭಾರತೀಯ ಏರ್ ಫೋರ್ಸ್ ನಲ್ಲಿ ಸೇರಬೇಕು ಅಥವಾ ಭಾರತೀಯ ನೇವಿಯಲ್ಲಿ ಸೇರಬೇಕು ಹಾಗೂ ದೇಶಕ್ಕಾಗಿ ದುಡಿಯಬೇಕು, ಸೇವೆ ಮಾಡಬೇಕೆನ್ನುವುದು ಅವರ ಧ್ಯೇಯವಾಗಿತ್ತು. ಇದೇ ಕಾರಣ ಅವರು ವಿದ್ಯಾರ್ಥಿಯ ಇರುವಾಗಲೇ ABVP ಅಂದ್ರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನಲ್ಲಿ ಭಾಗವಹಿಸಿದ್ದರು. ಅಷ್ಟೇ ಅಲ್ಲದೆ ಅವರಿಗೆ ದೇಶದ ಬಗ್ಗೆ ಹೆಚ್ಚು ಓದಬೇಕು, ದೇಶದ ಕಾನೂನನ್ನ ತಿಳಿಯಬೇಕು ಅಂತ ಮುಂದೆ ಅವರು ಶಾಲೆ, ಕಾಲೇಜುಗಳ ನಂತರ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ಅಲ್ಲಿಂದ ಕಾನೂನು ಪದವಿ ಮತ್ತು LLB ಪದವಿಯನ್ನು ಕೂಡ ಪಡೆಯುತ್ತಾರೆ. ಹೀಗೆ ಮುಂದೆ ಅವರು ವಕೀಲರಾಗಿಯೂ ಕೂಡ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಶಾಲೆಯಲ್ಲಿ ಹಾಗೂ ಕಾಲೇಜುಗಳಲ್ಲಿ ABVP ಮೂಲಕ ಹಲವಾರು ಭಾಷಣಗಳನ್ನ ಅವರು ಭರ್ಜರಿಯಾಗಿ ಮಾಡುತ್ತಿದ್ದರು. ಅವರ ಭಾಷಣ ಪ್ರಾರಂಭವಾದರೆ ಖಾಲಿ ಇದ್ದ ಮೈದಾನ, ಖಾಲಿ ಇದ್ದ ಮಂದಿರಗಳು, ಖಾಲಿ ಇದ್ದ ಸಭೆಗಳು ಇದ್ದಕ್ಕಿದ್ದ ಹಾಗೆ ತುಂಬುತ್ತಿದ್ದವು ಎಂದು ಕೇಳಿಬರುತ್ತದೆ. ಅವರ ಭಾಷಣಗಳು ಅಷ್ಟೊಂದು ಪವರ್ಫುಲ್ ಆಗಿರುತ್ತಿತ್ತು. ಅವರ ಭಾಷಣಗಳನ್ನ ಕೇಳಿ ಹಲವಾರು ಹುಡುಗಿಯರು ಇವರ ಮೇಲೆ ಫಿದಾ ಆಗಿದ್ದು ಉಂಟು ಅಂತ ತೇಜಸ್ವಿ ಸೂರ್ಯ ಅವರ ಕೆಲವು ಆಪ್ತ ಸ್ನೇಹಿತರು ಕೂಡ ಹೇಳಿಕೊಂಡಿದ್ದಾರೆ. ಕಾಲೇಜು ದಿನಗಳಲ್ಲಿ ಇವರಿಗೆ ಹಲವಾರು ಹುಡುಗಿಯರು 3-4 ಬಾರಿ ಪ್ರಪೋಸ್ ಕೂಡ ಮಾಡಿದ್ದರು ಎಂದು ಕೇಳಿ ಬಂದಿದೆ. ಆದರೆ ಅವರಿಗೆ ಪ್ರೇರಣೆಯಾಗಿದ್ದು ಮುಂದೆ ನರೇಂದ್ರ ಮೋದಿ ಹೇಗೆ ಜೀವನ ಪರ್ಯಂತ ತಮ್ಮ ದೇಶಕ್ಕಾಗಿ ಒಂಟಿಯಾಗಿ ದುಡಿದಿದ್ದರೋ ಅದೇ ರೀತಿ ಅವರ ಹಾದಿಯಲ್ಲಿ ತಾವು ಮುಂದುವರಬೇಕೆಂದು ಅವರ ಕನಸಾಗಿತ್ತು. ಹೀಗಾಗಿ ಅವರ
ಹಾದಿಯಲ್ಲಿ ಮುಂದುವರೆದ ತೇಜಸ್ವಿ ಸೂರ್ಯ ಯಾವ ಆಸೆ ಆಕಾಂಕ್ಷೆಗಳನ್ನ ಇಲ್ಲದೆ ದೇಶಕ್ಕಾಗಿ ತಮ್ಮ ಹೋರಾಟವನ್ನ ಮುಂದುವರಿಸಿದರು. ಆದ್ರೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಈ ಒಬ್ಬ ಯುವಕರನ್ನ ಗುರುತಿಸಿ ಅವರಿಗೆ 2019ರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಇವರಿಗೆ ಟಿಕೆಟ್ ಅನ್ನು ಕೂಡ ಕೊಡುತ್ತಾರೆ. ಅದಕ್ಕಿಂತ ಮೊದಲು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನ ಮಾಜಿ ಮಂತ್ರಿ ಅನಂತ್ ಕುಮಾರ್ ಅವರು ಪ್ರತಿನಿಧಿಸುತ್ತಾರೆ. ಆದ್ರೆ 2018ರಲ್ಲಿ ಅವರ ಅಕಾಲಿಕ ಸಾವಿನಿಂದ ಬೆಂಗಳೂರು ದಕ್ಷಿಣ ಲೋಕಸಭೆ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕೆಂತ ತುಂಬಾನೇ ಚರ್ಚೆ ಆಗಿತ್ತು. ಅದರಲ್ಲೂ ಅನಂತ್ ಕುಮಾರ್ ಅವರ ಹೆಂಡತಿ ತೇಜಸ್ವಿನಿ ಅವರಿಗೆ ಈ ಟಿಕೆಟ್ ಕೊಡಬೇಕೆಂದು ಹಲವಾರು ಜನ ಹಂಬಲಿಸಿದ್ದರು. ಆದ್ರೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಮನಸ್ಸಲ್ಲಿ ಬೇರೆಯೇ ಇತ್ತು. ಅಷ್ಟೇ ಅಲ್ಲದೆ RSS ಮುಖಂಡರ ಬೆಂಬಲ ಈ ತೇಜಸ್ವಿ ಸೂರ್ಯ ಅವರಿಗೂ ಕೂಡ ಇತ್ತು. 2019ರಲ್ಲಿ ತೇಜಸ್ವಿ ಸೂರ್ಯ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ BK ಹರಿಪ್ರಸಾದ್ ಅವರನ್ನ 3 ಲಕ್ಷಕ್ಕೂ ಹೆಚ್ಚು ಓಟುಗಳಿಂದ ಸೋಲಿಸಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಲೋಕಸಭೆಯನ್ನ ಎಂಟ್ರಿ ಆಗುತ್ತಾರೆ. ಲೋಕಸಭೆಯಲ್ಲೂ ಕೂಡ ಅವರು ಕನ್ನಡದಲ್ಲಿಯೇ ಪ್ರಮಾಣ ವಚನವನ್ನ ತೆಗೆದುಕೊಂಡಿದ್ದಾರೆ. ಈ ಸಿಂಹದ ಮರಿಯ ಭಾಷಣವನ್ನ ಕೇಳಿ ಇಡೀ ಲೋಕಸಭೆಯೇ ಅಲ್ಲೋಲ ಕಲ್ಲೋಲವಾಗಿತ್ತಂದ್ರೆ ತಪ್ಪಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವರ ಚಿಕ್ಕಪ್ಪ ರವಿ ಸುಬ್ರಹ್ಮಣ್ಯ ಅವರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿಯೇ ತೇಜಸ್ವಿ ಸೂರ್ಯ ಅವರಿಗೆ ರಾಜಕೀಯ ಬೆಂಬಲವೂ ಕೂಡ ಇತ್ತೆಂದು ಹೇಳಲಾಗುತ್ತಿದೆ. ಲೋಕಸಭೆ ಸದಸ್ಯ ಆದ ನಂತರ ಕರ್ನಾಟಕಕ್ಕೆ ಹಾಗೂ ಕನ್ನಡಕ್ಕಾಗಿ ತೇಜಸ್ವಿ ಸೂರ್ಯ ನಿರಂತರವಾಗಿ ಕೆಲಸಗಳನ್ನ ಮಾಡುತ್ತಾನೆ ಬಂದಿದ್ದಾರೆ. ರೈಲ್ವೆ ಇಲಾಖೆ ಪರೀಕ್ಷೆಗಳಲ್ಲಿ ಹಾಗೂ ಬ್ಯಾಂಕುಗಳ ಪರೀಕ್ಷೆಯಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ಅನ್ನ ಮಾತ್ರ ಬಳಸಲಾಗುತ್ತಿತ್ತು. ಆದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಮುಖ್ಯ ಅಂತ ಇಂತಹ ಪರೀಕ್ಷೆಯಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕನ್ನಡದಲ್ಲಿಯೇ ಮಾಡಿಸಬೇಕೆಂದು ತಾಕೀತು ಮಾಡಿದ್ದರು. ತೇಜಸ್ವಿ ಸೂರ್ಯ ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್, BR ಅಂಬೇಡ್ಕರ್, ವೀರ್ ಸಾವರ್ಕರ್ ಅವರ ಸ್ಫೂರ್ತಿಯೊಂದಿಗೆ ಹಿಂದುತ್ವದ ಸಿದ್ಧಾಂತವನ್ನ ರೂಪಿಸಿ ಕೀರ್ತಿಗೆ ಕೂಡ ಪಾತ್ರರಾಗಿದ್ದಾರೆ. ತೇಜಸ್ವಿ ಸೂರ್ಯ ಹಾಗೂ ಜನಪ್ರಿಯ ಗಾಯಕಿ ಶಿವಶ್ರೀ ಸ್ಕಂದ ಅವರ ವಿವಾಹವು ಮಾರ್ಚ್ 6 ಗುರುವಾರ 2025ರಲ್ಲಿ ಕನಕಪುರದ ರಸ್ತೆಯ ಖಾಸಗಿ ರೆಸಾರ್ಟ್ ನಲ್ಲಿ ನೆರವೇರಿತ್ತು. ಶಿವಶ್ರೀ ಸ್ಕಂದ ಪ್ರಸಾದ್ ಪ್ರಸಿದ್ಧ ಕರ್ನಾಟಕ ಸಂಗೀತ ಗಾಯಕಿ ಮತ್ತು ಭರತನಾಟ್ಯ ಕಲಾವಿದೆ. 1996 ಆಗಸ್ಟ್ 1ರಂದು ಜನಿಸಿದ ಅವರು ಮೃದಂಗ ಕಲಾವಿದೆ ಸಿರ್ಕಾಳಿ ಶ್ರೀ ಜೆ ಸ್ಕಂದ ಪ್ರಸಾದ್ ಅವರ ಪುತ್ರಿಯಾಗಿದ್ದಾರೆ. ಅವರು ಶಸ್ತ್ರ ವಿಶ್ವವಿದ್ಯಾಲಯದಿಂದ ಬಯೋ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಭ್ರೂಣದ ದೋಷಗಳ ಬಗ್ಗೆಯೂ ಅಧ್ಯಯನ ಮಾಡಿದ್ದಾರೆ. ಅಲ್ಲದೆ PVA ಆಯುರ್ವೇದ ಆಸ್ಪತ್ರೆಯಿಂದ ಆಯುರ್ವೇದ ಕಾಸ್ಮೆಟಾಲಜಿ ಡಿಪ್ಲೊಮಾ ಪಡೆದಿದ್ದಾರೆ. ಅವರು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ಶಿವಶ್ರೀ ಸ್ಕಂದ ಅವರು ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವ ಕನ್ನಡ ಹಾಡುವ ಮೂಲಕ ಇಡೀ ವಿಶ್ವದ ಗಮನವನ್ನ ಸೆಳೆದಿದ್ದರು. ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿ ಮೋದಿ ಅವರಿಗೂ ಕೂಡ ಈ ಹುಡುಗಿಯ ಹಾಡು ತುಂಬಾನೇ ಇಷ್ಟವಾಗಿತ್ತು. ಇಲ್ಲೇ ನೋಡಿ, ತೇಜಸ್ವಿ ಸೂರ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಈ ಹುಡುಗಿಯ ಹಾಡು ಹಾಗೂ ಅವಳ ಸೌಂದರ್ಯಕ್ಕೆ ಮೊರೆ ಹೋಗಿದ್ದು. ತೇಜಸ್ವಿ ಸೂರ್ಯ ಹೇಳುವ ಪ್ರಕಾರ ಅವರದು ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳುತ್ತಾರೆ. ಹೌದು, ಈ ರೀತಿ ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಸ್ಕಂದ ರಿಲೇಷನ್ ಬೆಳೆದಿತ್ತು ಅಂತ ಗೊತ್ತಾಗಿದೆ. ಏನೇ ಇರಲಿ, ಹೇಗೆ ಇರಲಿ ಸ್ನೇಹಿತರೆ, ಈ ಹುಡುಗನ ಚಾತುರ್ಯ, ಈ ಹುಡುಗನ ಮಾತುಗಳು ಕೇಳ್ತಾ ಇದ್ರೆ ಮುಂದೆ ಒಂದಿಲ್ಲ ಒಂದು ದಿವಸ ತೇಜಸ್ವಿ ಸೂರ್ಯ ಕರ್ನಾಟಕದ CM ಆಗೋದ್ರಲ್ಲಿ ಡೌಟೇ ಇಲ್ಲ. ಅಥವಾ ಅವರು ಮುಂದೆ ಭಾರತದ PM ಕೂಡ ಆಗಬಹುದೆಂದು ಕೆಲವರು ಭವಿಷ್ಯ ನುಡಿದಿದ್ದಾರೆ. ಆದರೆ ಮುಂದೇನಾಗುತ್ತದೆ ಅನ್ನುವುದನ್ನ ನಾವು ಕೂಡ ಕಾದು ನೋಡಬೇಕು. ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್.